ಶತಾಯಗತಾಯ ಮಂಡ್ಯವನ್ನ ಗೆಲ್ಲೋದಕ್ಕೆ ದಳಪತಿಗಳು ಕಸರತ್ತನ್ನ ಆರಂಭಿಸಿದ್ದಾರೆ. ಚುನಾವಣೆಗೂ ಮೊದಲೇ ಅಂದ್ರೆ ಅಭ್ಯರ್ಥಿ ಘೋಷಣೆಗೂ ಮೊದಲೇನೆ ಮಂಡ್ಯದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಿದ್ದಾರೆ. ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರಾ ನಿಖಿಲ್ ಕುಮಾರಸ್ವಾಮಿ ಅನ್ನುವಂತಹ ಪ್ರಶ್ನೆ. ನಿಖಿಲ್ ಅಥವಾ ಕುಮಾರಸ್ವಾಮಿ ಸ್ಪರ್ಧೆಗೆ ಕಾರ್ಯಕರ್ತರ ಒತ್ತಡ ಹೆಚ್ಚಾಗ್ತಾ ಇದೆ. ಜೆಡಿಎಸ್ ಸಮಾವೇಶದಲ್ಲಿ ಕಾರ್ಯಕರ್ತರಿಂದ ಕೂಗು ಕೇಳಿ ಬಂದಿರುವಂಥದ್ದು. ಮಂಡ್ಯ ಲೋಕಸಭಾ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದು ಪ್ರಶ್ನೆ. ಒಂದು ಕಡೆ ಸುಮಲತಾ ಹೆಸರಿದೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಹೆಸರಿದೆ, ಮಗದೊಂದು ಕಡೆ ಜೆಡಿಎಸ್ನಿಂದ ಒಬ್ಬರನ್ನ ಫೈನಲ್ ಮಾಡಬಹುದು ಅನ್ನುವಂತಹ ಒಂದು ಪ್ರಮೇಯ ಇರುವಂತಹದ್ದು. ಈ ಸಂದರ್ಭದಲ್ಲಿಯೇ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ಮರುಸ್ಪರ್ಧೆಯನ್ನು ಮಾಡಬೇಕು ಅನ್ನುವಂತಹ ಕೂಗು. ಅವರಿಲ್ಲ ಅಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಬೇಕು ಅಂತೇಳಿ ಕಾರ್ಯಕರ್ತರು ಪೂರ್ವಭಾವಿ ಸಭೆಯಲ್ಲಿ ಕೇಳ್ಕೊಂಡಿದ್ದಾರೆ ನಾಯಕರುಗಳನ್ನು. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತೇನಾದರೂ ಜಾತ್ಯತೀತ ಸಂತಾನ ಗೆಲ್ಲಬೇಕು ಅಂದ್ರೆ ಈಗ ಕುಮಾರಣ್ಣ ಬರಬೇಕು. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಲ್ಲಿ 5 ಲಕ್ಷ ರೂಪಾಯಿ 6 ಲಕ್ಷ ರೂಪಾಯಿ ಹೊರಗೆ ಕೇಳಿದ್ರೆ ಅದು ಎಲ್ಲ ಜಾಸ್ತಿ ಆಗೋದು ಬಿಡೋಣ. ಸ್ಪ್ರಿಂಕ್ಲರ್ ಪೈಪು ಎಲ್ಲ ಮನೆ ಹಾಳು ಮಾಡವ್ರೆ. ಅದೇನು ದಿನ ಪೇಪರ್ ಅಡ್ವರ್ಟೈಸ್ಮೆಂಟ್. ಇದು ಕೃಷಿ ಹೊಂಡದ ಫೋಟೋ. ಕೃಷಿ ಹೊಂಡನ ಶುರುವಾಗಿ ಎಷ್ಟು ವರ್ಷ ಆಗುತ್ತೆ. ಈಗ ಕೃಷಿ ಹೊಂಡದ ಕಾರ್ಯಕ್ರಮ ರೈತರಿಗೆ ಆ ಯೋಜನೆ ಈ ಯೋಜನೆ ಅದೇ ಅಂತದ್ದು ರಾಗಿ ಬೇರೆ ಕಡ್ಡಿ ಬೇರೆ ಹಿಡ್ಕೊಂಡು ಮುಖ್ಯಮಂತ್ರಿಗಳು ಇವ್ರದ್ದು ಫೋಟೋಗಳು ಬೇರೆ ದಿನ ಕಲರ್ ಫೋಟೋ. ಆ ದುಡ್ಡನ್ನೇ ಇವತ್ತೇನ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾವ್ರೆ, ಟಿವಿಗಳಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಆ ಕೋಟ್ಯಾಂತರ ರೂಪಾಯಿ ದುಡ್ಡು ಒಂದೊಂದು 10 ಹಳ್ಳಿ ಉದ್ಧಾರ ಆಯ್ತಿರ್ಲಿಲ್ವಾ? ಯಾರು ದುಡ್ಡು ಇದು ಅಡ್ವರ್ಟೈಸ್ಮೆಂಟ್? ನಿಮ್ಮ ದುಡ್ಡು. ನಾನು 25,000 ಕೋಟಿ ಸಾಲ ಮನ್ನಾ ಮಾಡೋದಲ್ಲ ಸರ್ಕಾರದಿಂದ. ಪ್ರತಿದಿನ 14 ತಿಂಗಳು ದಿನ ಸಾಲ ಮನ್ನಾ ಮಾಡಿದೆ ಫೋಟೋ ಹಾಕೊಂಡು ಫೋಟೋ ಪೇಪರ್ ಹಾಕಿದ್ನ. ನನ್ನ ಡ್ಯೂಟಿ ನಾನು ಮಾಡಿಕೊಟ್ಟೆ ನನ್ನ ರೈತರಿಗೆ. ಈ ರೀತಿ ನಾವು ಬರ್ತೀವಿ. ಇಲ್ಲಿ ಸರ್ಕಾರಿ ದುಡ್ಡು ಅಭಿವೃದ್ಧಿ ಕಾರ್ಯಕ್ರಮ. ಇದು ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತು. ಮಂಡ್ಯದಲ್ಲಿ ನಡೆದಂತಹ ಸಮಾವೇಶದಲ್ಲಿ ಅವರು ಈ ಎಲ್ಲ ವಿಚಾರವನ್ನು ಕೂಡ ಮಾತನಾಡಿದ್ದಾರೆ.